ಎಲ್ಲರಿಗೂ ನಮಸ್ಕಾರ. ನಾನೀಗ ಉದ್ದಿನ ಅಪ್ಪ ಮಾಡ್ತಾ ಇದ್ದೇನೆ. ಕಾವಲಿ ಕಾದಿದೆ, ಇದಕ್ಕೆ ಎಣ್ಣೆ ಹಾಕಬೇಕು. ಉದ್ದಿನ ಅಪ್ಪ ಹೇಗೆ ಮಾಡುವುದೆಂದರೆ, 2.5 ಪಾವು ಅಕ್ಕಿ, 1 ಪಾವು ಬೇಳೆಯನ್ನು ರಾತ್ರಿ ನಾನು ನೆನೆಸಿಟ್ಟುಕೊಂಡಿದ್ದೇನೆ. ಬೆಳಿಗ್ಗೆ ಇದನ್ನು ಚೆನ್ನಾಗಿ ತೊಳೆದು ನಂತರ ಇದನ್ನು ರುಬ್ಬಿ ಇಟ್ಟುಕೊಳ್ಳಬೇಕು. ಸ್ವಲ್ಪ ಹುಳಿ ಬರಬೇಕು. ಸಂಜೆ ಇದನ್ನು ಅಪ್ಪದ ಕಾವಲಿಯಲ್ಲಿ ಎರೆಯಬೇಕು. ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಈಗ ಇದು ಬೆಂದಿದೆ, ಇದನ್ನು ಮಗಚಿ ಹಾಕಬೇಕು. ಮೇಲಿನ ಭಾಗ ಬೇಯಲಿಲ್ಲ. ಈಗ ನಾನು ಇದಕ್ಕೆ ಚಟ್ನಿ ಮಾಡಿದ್ದೇನೆ. ಚಟ್ನಿ ಹೇಗೆ ಮಾಡಿದ್ದೆಂದರೆ, 2 ಚಮಚ ಉದ್ದಿನಬೇಳೆ, 4 ಮೆಣಸು, ಸ್ವಲ್ಪ 2 ಚಮಚ ತೆಂಗಿನ ಎಣ್ಣೆ ಹಾಕಿ ಮೆಣಸನ್ನು ಹುರಿದುಕೊಳ್ಬೇಕು. ನಂತರ 1 ಕಡಿ ಕಾಯಿಯನ್ನು ಹಾಕಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಅದಕ್ಕೆ ಹುಳಿಯನ್ನು ಹಾಕಿ 2 ಚಮಚ ಉಪ್ಪನ್ನು ಹಾಕಿ ರುಬ್ಬಬೇಕು. ನಂತರ ಇದು ಮಾಡಿದಂಥ ಚಟ್ನಿಯು ಇದರೊಟ್ಟಿಗೆ ತಿನ್ನಲು ತುಂಬ ರುಚಿಯಾಗಿರ್ತದೆ. ಇದು ಬೆಂದಿದೆ, ಇದನ್ನೀಗ ತೆಗಿತಾ ಇದ್ದೇನೆ. ಈಗ ಚಟ್ನಿಯೊಂದಿಗೆ ತಿನ್ನಲು ಅಪ್ಪ ರೆಡಿ.